ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಚಳಿಗಾಲದ ಅಧಿವೇಶನಕ್ಕೂ ಮುನ್ನ ಸಂಪುಟ ವಿಸ್ತರಣೆ ಅನುಮಾನ. ಚಳಿಗಾಲದ ಅಧಿವೇಶನಕ್ಕೂ ಮುನ್ನ ಸಂಪುಟ ವಿಸ್ತರಣೆ ಆಗಬಹುದು ಅನ್ನುವಂಥದ್ದಿತ್ತು. ಆದ್ರೆ ಅದು ಅನುಮಾನ. ಈ ಬಾರಿಯೂ ಕೂಡ ಸಚಿವಾಕಾಂಕ್ಷಿಗಳಿಗೆ ತಪ್ಪಿದ್ದಲ್ಲ ನಿರಾಸೆ. ಕೇವಲ ಶಾಸಕರಾಗಿ ಅಧಿವೇಶನದಲ್ಲಿ ಭಾಗಿಯಾಗೋದು ಅನಿವಾರ್ಯವಾಗಲಿದೆ. ಯೋಗೇಶ್ವರ್, ಆರ್ ಶಂಕರ್, ಎಂಟಿಬಿ ಪರಿಷತ್ ಸದಸ್ಯರಾಗಿಯೇ ಕಲಾಪಕ್ಕೆ ಬರಬೇಕಾಗುತ್ತೆ. ಸಚಿವ ಸ್ಥಾನದ ರೇಸ್ನಲ್ಲಿ ಉಮೇಶ್ ಕತ್ತಿ ಮತ್ತು ವಿಶ್ವನಾಥ್ ಕೂಡ ಇದ್ದಾರೆ. ಮುಂಗಾರು ಅಧಿವೇಶನದಲ್ಲೇ ಸಚಿವರಾಗುವ ಕನಸು ಕಂಡಿದ್ರು. ಆದ್ರೆ ಚಳಿಗಾಲದ ಅಧಿವೇಶನದ ವೇಳೆಯೂ ಆಕಾಂಕ್ಷಿಗಳಿಗೆ ನಿರಾಸೆ ಎದುರಾಗಿದೆ. ಸಂಕ್ರಾಂತಿ ಹಬ್ಬಕ್ಕೆ ಸಚಿವ ಸಂಪುಟ ವಿಸ್ತರಣೆಯಾಗುವ ಸಾಧ್ಯತೆ ಇದೆ. ಚಳಿಗಾಲದ ಅಧಿವೇಶನದ ವೇಳೆಯೂ ಕೂಡ ಆಕಾಂಕ್ಷಿಗಳಿಗೆ ನಿರಾಸೆ ಎದುರಾಗಿದೆ. ಒಟ್ಟಾರೆ ಸಂಕ್ರಾಂತಿ ಹಬ್ಬಕ್ಕೆ ಸಚಿವ ಸಂಪುಟ ವಿಸ್ತರಣೆಯಾಗುವಂತ ಸಾಧ್ಯತೆ ಇದೆ. ಚಳಿಗಾಲದ ಅಧಿವೇಶನಕ್ಕೂ ಮುನ್ನ ಸಂಪುಟ ವಿಸ್ತರಣೆ ಅನುಮಾನ. ಈ ಬಾರಿಯೂ ಕೂಡ ಸಚಿವಾಕಾಂಕ್ಷಿಗಳಿಗೆ ನಿರಾಸೆ ತಪ್ಪಿದ್ದಲ್ಲ. ಕೇವಲ ಶಾಸಕರಾಗಿ ಅಧಿವೇಶನದಲ್ಲಿ ಭಾಗಿಯಾಗುವುದು ಅನಿವಾರ್ಯವಾಗುತ್ತೆ. ಯೋಗೇಶ್ವರ್, ಆರ್ ಶಂಕರ್, ಎಂಟಿಬಿ ಪರಿಷತ್ ಸದಸ್ಯರಾಗಿಯೇ ಕಲಾಪಕ್ಕೆ ಹಾಜರಾಗಬೇಕಾಗತ್ತೆ. ಸಚಿವ ಸ್ಥಾನದ ರೇಸ್ನಲ್ಲಿ ಉಮೇಶ್ ಕತ್ತಿ ಮತ್ತು ವಿಶ್ವನಾಥ್ ಕೂಡ ಇದ್ದಾರೆ. ಮುಂಗಾರು ಅಧಿವೇಶನದಲ್ಲೇ ಸಚಿವರಾಗುವ ಕನಸು ಕಂಡಿದ್ರು. ಆದ್ರೆ ಚಳಿಗಾಲದ ಅಧಿವೇಶನದ ವೇಳೆಯೂ ಆಕಾಂಕ್ಷಿಗಳಿಗೆ ನಿರಾಸೆ ಎದುರಾಗಲಿದೆ. ಯಾಕಂತಂದ್ರೆ ಈ ಹಿಂದೆನೆ ಸಚಿವ ಸ್ಥಾನಕ್ಕಾಗಿ ಸಾಕಷ್ಟು ಪೈಪೋಟಿಗಳು ನಡೀತಾ ಇದೆ, ಸಾಕಷ್ಟು ಲಾಬಿಗಳು ನಡೀತಾ ಇರುವಂತದನ್ನ ನೋಡಬಹುದಾಗಿದೆ. ಯೋಗೇಶ್ವರ್ ಸಚಿವರಾಗುವುದು 100ಕ್ಕೆ 100ರಷ್ಟು ಪಕ್ಕ ಅನ್ನುವಂಥದ್ದನ್ನ ಸಿಎಂ ಬಿಎಸ್ವೈ ಸ್ಪಷ್ಟಪಡಿಸಿದ್ದಾರೆ. ಅದರ ಜೊತೆಗೆ ಆರ್ ಶಂಕರ್ ಮತ್ತು ಎಂಟಿಬಿಗೂ ಕೂಡ ಸಚಿವ ಸ್ಥಾನ ನೀಡಲೇಬೇಕಾದಂತ ಒಂದು ಅನಿವಾರ್ಯತೆ ಎದುರಾಗಿದೆ. ನೀಡಬಹುದು ಅನ್ನುವಂಥ ಒಂದು ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಅದರ ಜೊತೆಗೆ ಸಚಿವ ಸ್ಥಾನದ ರೇಸ್ನಲ್ಲಿ ಉಮೇಶ್ ಕತ್ತಿ ಮತ್ತೆ ವಿಶ್ವನಾಥ್ ಕೂಡ ಇದ್ದಾರೆ. ಸ್ವಪಕ್ಷದವರಿಗೂ ಕೂಡ ಸಚಿವ ಸ್ಥಾನವನ್ನ ಅಂದ್ರೆ ಮೂಲ ಬಿಜೆಪಿಗರಿಗೂ ಕೂಡ ಸಚಿವ ಸ್ಥಾನವನ್ನ ನೀಡಬೇಕಾಗತ್ತೆ. ಆ ಬಗ್ಗೆ ಒತ್ತಡಗಳು ಬರ್ತಾ ಇದೆ. ಆದ್ರೆ ಸದ್ಯಕ್ಕೆ ಸಂಪುಟ ಸರ್ಕಸ್ ಇಲ್ಲ. ಚಳಿಗಾಲದ ಅಧಿವೇಶನಕ್ಕೂ ಮುನ್ನ ಸಂಪುಟ ವಿಸ್ತರಣೆ ಅನುಮಾನ. ಯೋಗೇಶ್ವರ್ ಅವರನ್ನ ಸಚಿವರನ್ನಾಗಿ ಮಾಡ್ತೇನೆ ಅನ್ನುವಂಥದ್ದನ್ನ ಯಡಿಯೂರಪ್ಪನವರೇ ಸ್ವತಃ ಹೇಳಿದ್ದಾರೆ. 100ಕ್ಕೆ 100ರಷ್ಟು ಯೋಗೇಶ್ವರ್ ಮಂತ್ರಿ ಆಗ್ತಾರೆ ಅನ್ನುವಂಥದ್ದು. ಆದ್ರೆ ಯಾವಾಗ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿಲ್ಲ. ಹಾಗಾಗಿ ಯಾವಾಗ ಬೇಕಾದ್ರೂ ಆಗಬಹುದು, ಆದ್ರೆ ಆಗ್ತಾರೆ ಅನ್ನುವಂಥ ಹಾಗಾಗಿ ಒಂದ್ ರೀತಿ ಸದ್ಯಕ್ಕಂತೂ ಸಚಿವ ಸಂಪುಟ ವಿಸ್ತರಣೆ ಆಗೋದಿಲ್ಲ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಚಳಿಗಾಲದ ಅಧಿವೇಶನಕ್ಕೂ ಮುನ್ನ ಸಂಪುಟ ವಿಸ್ತರಣೆ ಅನುಮಾನ. ಈ ಬಾರಿಯೂ ಕೂಡ ಸಚಿವಾಕಾಂಕ್ಷಿಗಳಿಗೆ ನಿರಾಸೆ ತಪ್ಪಿದ್ದಲ್ಲ. ಕೇವಲ ಶಾಸಕರಾಗಿ ಅಧಿವೇಶನದಲ್ಲಿ ಭಾಗಿಯಾಗಬೇಕಾಗತ್ತೆ. ಯೋಗೇಶ್ವರ್, ಆರ್ ಶಂಕರ್, ಎಂಟಿಬಿ ಪರಿಷತ್ ಸದಸ್ಯರಾಗಿಯೇ ಕಲಾಪಕ್ಕೆ ಬರಬೇಕಾಗತ್ತೆ. ಸಚಿವ ಸ್ಥಾನದ ರೇಸ್ನಲ್ಲಿ ಉಮೇಶ್ ಕತ್ತಿ, ವಿಶ್ವನಾಥ್ ಕೂಡ ಇದ್ರು. ಮುಂಗಾರು ಅಧಿವೇಶನದಲ್ಲೇ ಸಚಿವರಾಗುವಂತಹ ಕನಸು ಕಂಡಿದ್ರು. ಮತ್ತೊಂದು ಕಡೆ ವಿಶ್ವನಾಥ್ಗೆ ತಾಂತ್ರಿಕ ತೊಡಕಾಗಿದೆ ಸಚಿವ ಸ್ಥಾನವನ್ನ ಪಡ್ಕೊಳ್ಳಿಕ್ಕೆ. ಅದ್ರ ಬಗ್ಗೆ ಕಾನೂನು ಹೋರಾಟ ಮುಂದುವರಿಸ್ತೀನಿ ಅನ್ನುವಂಥದ್ದನ್ನ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ಮುಂದಿನ ಹಂತದಲ್ಲಿ ಯಾವೆಲ್ಲ ಒಂದು ಬೆಳವಣಿಗೆಗಳಾಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ಆದ್ರೆ ಚಳಿಗಾಲದ ಅಧಿವೇಶನಕ್ಕೂ ಮುನ್ನ ಸಂಪುಟ ವಿಸ್ತರಣೆ ಅನುಮಾನ. ಚಳಿಗಾಲದ ಅಧಿವೇಶನಕ್ಕೂ ಮುನ್ನ ಸಂಪುಟ ವಿಸ್ತರಣೆ ಅನುಮಾನ ಅನ್ನುವಂಥದ್ದು. ಆದ್ರೆ ಇದರಿಂದ ಈಗ ಸಚಿವಾಕಾಂಕ್ಷಿಗಳಲ್ಲಿ ಒಂದ್ ರೀತಿ ನಿರಾಸೆ ಉಂಟಾಗಿದೆ. ಯಾವ ರೀತಿಯಾಗಿ ಅವರು ಸಿಎಂ ಮೇಲೆ ಮತ್ತೆ ಒತ್ತಡ ಹೇರುವಂತಹ ಪ್ರಯತ್ನಗಳನ್ನ ಮಾಡಬಹುದು. ಯಾಕಂದ್ರೆ ಎಂಟಿಬಿ ಮತ್ತು ಆರ್ ಶಂಕರ್ ಅಂತೂ ಬಹಳ ದಿನಗಳಿಂದ ಎಂಎಲ್ಸಿ ಸ್ಥಾನಕ್ಕೋಸ್ಕರವೂ ಬಹಳ ದಿನಗಳಿಂದ ಕಾಯ್ತಾ ಬಂದ್ರು. ಮತ್ತೆ ಸಚಿವ ಸ್ಥಾನಕ್ಕೋಸ್ಕರವೂ ಬಹಳ ದಿನಗಳಿಂದ ಕಾಯ್ತಾ ಇರುವಂತಹ ಒಂದು ಸನ್ನಿವೇಶ ಇದೀಗ ನಿರ್ಮಾಣವಾಗಿದೆ. ಹಾಗಾಗಿ ಒಂದ್ ರೀತಿ ಸಂಕಷ್ಟದ ಒಂದು ಪರಿಸ್ಥಿತಿ ಅಂತೂ ಸಚಿವಾಕಾಂಕ್ಷಿಗಳಿಗೆ ಎದುರಾಗಿದೆ. ಚಳಿಗಾಲದ ಅಧಿವೇಶನಕ್ಕೂ ಮುನ್ನವೇ ಸಂಪುಟ ವಿಸ್ತರಣೆ ಆಗುತ್ತೆ, ನಾವೆಲ್ಲರೂ ಕೂಡ ಸಂಪುಟಕ್ಕೆ ಸೇರ್ಪಡೆ ಆಗ್ತೀವಿ ಅನ್ನುವಂಥ ನಿರೀಕ್ಷೆ ಎಂಟಿಬಿ, ಆರ್ ಶಂಕರ್ ಮತ್ತು ಯೋಗೇಶ್ವರ್ಗಿತ್ತು. ಆದ್ರೆ ಅದು ಸಾಧ್ಯವಾಗ್ತಾ ಇಲ್ಲ. ಚಳಿಗಾಲದ ಅಧಿವೇಶನಕ್ಕೂ ಮುನ್ನ ಸಂಪುಟ ವಿಸ್ತರಣೆ ಅನುಮಾನ. ಸಂಪುಟ ವಿಸ್ತರಣೆ ಆಗೋದಿಲ್ಲ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕೇವಲ ಶಾಸಕರಾಗಿ ಅಧಿವೇಶನದಲ್ಲಿ ಭಾಗಿಯಾಗಬೇಕಾಗತ್ತೆ. ಯೋಗೇಶ್ವರ್, ಆರ್ ಶಂಕರ್, ಎಂಟಿಬಿ ಪರಿಷತ್ ಸದಸ್ಯರಾಗಿಯೇ ಕಲಾಪಕ್ಕೆ ಹಾಜರಾಗಬೇಕಾಗತ್ತೆ. ಸಚಿವ ಸ್ಥಾನದ ರೇಸ್ನಲ್ಲಿ ಉಮೇಶ್ ಕತ್ತಿ ಮತ್ತು ವಿಶ್ವನಾಥ್ ಕೂಡ ಇದ್ರು. ಅದರ ಜೊತೆಗೆ ಈಗಾಗಲೇ ಪಕ್ಷದಲ್ಲಿ 2-3 ಬಾರಿ ಗೆದ್ದಂಥವರು ಶಾಸಕರಾಗಿರುವಂಥವರಿಗೆ ಅವಕಾಶ ಮಾಡಿಕೊಡಿ, ಸೋತವರನ್ನೇ ಮಂತ್ರಿ ಮಾಡಿಕೊಂಡು ಕೂತ್ರೆ ಹೇಗೆ ಅನ್ನುವಂಥ ಒಂದಷ್ಟು ಒತ್ತಡ ಮತ್ತು ಪ್ರಶ್ನೆಗಳು
ಮೂಲ ಬಿಜೆಪಿಗರಿಂದ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಅವರು ಸಿಎಂ ಅನ್ನ ಭೇಟಿ ಮಾಡಿ ಇದರ ಬಗ್ಗೆ ಮಾತುಕತೆಯನ್ನ ನಡೆಸಿದ್ದಾರೆ, ಚರ್ಚೆಯನ್ನ ನಡೆಸಿದ್ದಾರೆ. ಸೋತವರಿಗೆ ಸಚಿವ ಸ್ಥಾನವನ್ನ ನೀಡ್ತಾ ಹೋದ್ರೆ ಹೇಗೆ, ಒಂದ್ ರೀತಿ ತಪ್ಪು ಸಂದೇಶ ರವಾನೆಯಾಗುತ್ತೆ. ಸೊ ಹಾಗಾಗಿ ಗೆಲುವನ್ನ ಸಾಧಿಸಿದಂಥವರು ಎರಡು ಮೂರು ಬಾರಿ ಗೆದ್ದು ಶಾಸಕರಾದಂಥವರನ್ನ ಕೂಡ ಪರಿಗಣನೆಗೆ ತೆಗೆದುಕೊಳ್ಳಿ ಅನ್ನುವಂಥ ಒಂದು ಮನವಿಯನ್ನ ಸಿಎಂ ಮುಂದೆ ಇಟ್ಟಿದ್ದಾರೆ. ಸ್ವತಃ ಸಿಎಂ ಆಪ್ತ ವಲಯದಲ್ಲಿ ಕಾಣಿಸಿಕೊಂಡಿರುವಂತಹ ರೇಣುಕಾಚಾರ್ಯ ಅವರೇ ಈ ಬಗ್ಗೆ ಒಂದು ಅಪಸ್ವರವನ್ನ ಎತ್ತಿದ್ರು. ಸೋತವರಿಗೆ ಮಂತ್ರಿ ಮಾಡ್ತಾ ಹೋದ್ರೆ ಹೇಗೆ, ಗೆದ್ದವರಿಗೂ ಕೂಡ ಅವಕಾಶ ಕೊಡಿ, 2-3 ಬಾರಿ ಗೆದ್ದು ಶಾಸಕರಾದಂಥವರನ್ನ ಈ ಬಾರಿ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಗಣನೆಗೆ ತೆಗೆದುಕೊಳ್ಳಿ ಅನ್ನುವಂಥದ್ದನ್ನ ಅವ್ರು ಹೇಳ್ತಾ ಬರ್ತಿದ್ರು. ಸೊ ಹಾಗಾಗಿ ಈಗ ಎಲ್ಲೋ ಒಂದು ಕಡೆ ಬಿಜೆಪಿಯಲ್ಲಿ ಮೂಲ ಮತ್ತು ವಲಸಿಗರು ಅನ್ನುವಂಥ ಒಂದಷ್ಟು ಭಿನ್ನಾಭಿಪ್ರಾಯಗಳು ಅಥವಾ ಒಂದಷ್ಟು ವಿಚಾರಗಳು ಇದ್ದೇ ಇರುವಂಥದ್ದನ್ನ ಒಪ್ಕೊಳ್ಳೇಬೇಕಾಗತ್ತೆ. ಅದರ ಜೊತೆಗೆ ಸಂಪುಟ ವಿಸ್ತರಣೆಯೇ ಸದ್ಯಕ್ಕೆ ಅನುಮಾನ. ಮತ್ತೊಂದು ಕಡೆ ಹೇಳಲಾಗ್ತಾ ಇತ್ತು ಸಂಪುಟ ಪುನರಚನೆ ಮಾಡಲಾಗುತ್ತೆ. ಈಗ ಸದ್ಯ ಇರುವಂತವರನ್ನ ಕೆಲವರನ್ನ ಸಚಿವ ಸಂಪುಟದಿಂದ ಕೈಬಿಟ್ಟು ಹೊಸಬರಿಗೆ ಅವಕಾಶ ಮಾಡಿಕೊಡ್ಲಾಗತ್ತೆ ಅನ್ನುವಂಥದ್ದು. ಮತ್ತು ಬಿಜೆಪಿಯಲ್ಲಿ ಒಂದು ಅಪಸ್ವರ ಕೇಳಿ ಬರ್ತಾ ಇರುವಂಥದ್ದು, ಈಗಾಗಲೇ ಪ್ರತಿ ಬಾರಿ ಬಿಜೆಪಿ ಸರ್ಕಾರ ಬಂದಂತ ಸಂದರ್ಭದಲ್ಲೆಲ್ಲ ಈಗ ಯಾರು ಸಚಿವರಾಗಿದ್ರು ಅವರೇ ಸಚಿವರಾಗಿರ್ಬೇಕಾ? ಯಾಕಂದ್ರೆ ಈ ಹಿಂದೆ ಸಚಿವ ಸ್ಥಾನವನ್ನ ಅನುಭವಿಸಿರುವಂತವರಿಗೆ ಮತ್ತೆ ಮತ್ತೆ ಸಚಿವ ಸ್ಥಾನಗಳನ್ನ ನೀಡ್ತಾ ಇದ್ದೀರಿ ಅನ್ನುವಂತ ಒಂದು ಕೂಗು ಕೂಡ ಎದ್ದಿತ್ತು. ಅದರ ಜೊತೆಗೆ ಒಂದಷ್ಟು ಜನ ಸಚಿವರು ಯಾವುದೇ ರೀತಿಯಿಂದಲೂ ಕೂಡ ಒಂದ್ ರೀತಿ ನಿಷ್ಕ್ರಿಯರಾಗಿದ್ದಾರೆ. ಸೊ ಅವರು ಕ್ಷೇತ್ರದ ಕೆಲಸಗಳಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಶಾಸಕರ ಕೆಲಸಗಳನ್ನ ಸರಿಯಾದ ರೀತಿಯಲ್ಲಿ ಮಾಡಿಕೊಡ್ತಾ ಇಲ್ಲ, ಸಚಿವರ ಕಾರ್ಯವೈಖರಿಯಲ್ಲೇ ಒಂದಷ್ಟು ಲೋಪದೋಷಗಳಿದೆ ಅನ್ನುವಂಥ ಕಂಪ್ಲೇಂಟ್ಸ್ ಅನ್ನ ಕೂಡ ಸಿಎಂ ಮುಂದೆ ಇಟ್ಟಿದ್ದಾರೆ. ಸಂಬಂಧಪಟ್ಟಂತ ಪಕ್ಷದ ವೇದಿಕೆಗಳಲ್ಲಿ ಇದರ ಬಗ್ಗೆ ಚರ್ಚೆಗಳನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಈಗ ಇರುವಂತಹ ಕೆಲ ಸಚಿವರನ್ನ ಕೈ ಬಿಡಬೇಕು ಅನ್ನುವಂಥದ್ದು ಕೂಡ ಒಂದಷ್ಟು ಜನರ ವಾದವಾಗಿದೆ. ಹಾಗಾಗಿ ಅಂತವರನ್ನ ಕೈ ಬಿಟ್ಟಾಗ ಮಾತ್ರ ಹೊಸಬರಿಗೆ ಅವಕಾಶ ಕೊಡ್ಲಿಕ್ಕಾಗುತ್ತೆ ಅನ್ನುವಂಥದ್ದು. ಸೊ ಏನ್ ಮಾಡ್ತಾರೆ ಹಾಗಿದ್ರೆ ಸಿಎಂ ಮತ್ತು ಹೈಕಮಾಂಡ್ ಯಾವ ರೀತಿಯಾದಂತಹ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ ಹೇಳಿ? ಯಾಕಂದ್ರೆ ಈಗ ಬಿಜೆಪಿಯಲ್ಲಿ ಹೈಕಮಾಂಡ್ ಬಹಳ ಸ್ಟ್ರಾಂಗ್ ಆಗಿದೆ ಮತ್ತು ಪ್ರತಿಯೊಂದು ನಿರ್ಧಾರಗಳನ್ನ ಕೂಡ ಹೈಕಮಾಂಡ್ ಹಂತದಲ್ಲೇ ಆಗ್ತಾ ಇರುವಂಥದ್ದು. ಸಚಿವ ಸಂಪುಟ ಆಗಿರಬಹುದು, ಸಚಿವ ಸಂಪುಟ ವಿಸ್ತರಣೆ ಆಗಿರಬಹುದು, ಪುನರಚನೆ ಆಗಿರಬಹುದು, ಹೈಕಮಾಂಡ್ ಇಲ್ಲಿಯ ಪರಿಸ್ಥಿತಿಯನ್ನ ಅವಲೋಕಿಸಿ ಅದಕ್ಕೆ ತಕ್ಕಂತ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಸೊ ಅದೇ ನಿಟ್ಟಿನಲ್ಲಿ ಇಲ್ಲಿವರೆಗೂ ಕೂಡ ಸಂಪುಟ ವಿಸ್ತರಣೆ ಆಗ್ಲಿಕ್ಕೂ ಕೂಡ ಸಾಧ್ಯವಾಗ್ಲಿಲ್ಲ ಅನ್ನುವಂಥದ್ದಕ್ಕೂ ಕೂಡ ಬಹುಶಃ ಇದೇ ಪ್ರಮುಖವಾದಂತಹ ಒಂದು ಕಾರಣವಾಗಿದೆ. ಸೊ ಹಾಗಾಗಿ ಈಗ ಸದ್ಯ ಚೆಂಡು BSY ಅಂಗಳದಲ್ಲಿದೆಯಾ ಅಥವಾ ಹೈಕಮಾಂಡ್ ಅಂಗಳದಲ್ಲಿದೆಯಾ, ಯಾರ ಒಂದು ನಿರ್ಧಾರ ಇಲ್ಲಿ ಅಂತಿಮವಾಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗುತ್ತೆ. ಆದ್ರೆ ಸದ್ಯಕ್ಕಂತೂ ಸಿಎಂ ಸಚಿವ ಸಂಪುಟವನ್ನ ವಿಸ್ತರಣೆ ಮಾಡುವಂಥದ್ದು ಸದ್ಯಕ್ಕೆ ಅನುಮಾನ. ಚಳಿಗಾಲದ ಅಧಿವೇಶನಕ್ಕೂ ಮುನ್ನ ಸಂಪುಟ ವಿಸ್ತರಣೆ ಅನುಮಾನ. ಮತ್ತೆ ಈ ಬಾರಿಯೂ ಮತ್ತೆ ಸಚಿವಾಕಾಂಕ್ಷಿಗಳಿಗೆ ನಿರಾಸೆ ಆಗ್ತಾ ಇದೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದಶರಥ್, ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ದಶರಥ್, ಸಚಿವ ಸಂಪುಟ ವಿಸ್ತರಣೆ ಆಗೇ ಬಿಡುತ್ತೆ, ಇವರನ್ನೆಲ್ಲ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಳಾಗತ್ತೆ, ಇವರನ್ನೆಲ್ಲ ಕೈ ಬಿಡಬಹುದು ಅನ್ನುವಂಥ ಲೆಕ್ಕಾಚಾರಗಳು, ಚರ್ಚೆಗಳು ಬಹಳ ಜೋರಾಗಿ ನಡೀತಾ ಇತ್ತು. ಆದ್ರೆ ಈಗ ಸದ್ಯ ಚಳಿಗಾಲದ ಅಧಿವೇಶನಕ್ಕೂ ಮುನ್ನ ಸಂಪುಟ ವಿಸ್ತರಣೆಗೆ ಅನುಮಾನ ಅನ್ನುವಂಥದ್ದು. ಸೊ ಏನಾಗ್ತಿದೆ ದಶರಥ್? ಲಿಖಿತ, ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ, ಇವತ್ತಲ್ಲ ನಾಳೆ ನಮಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಿ ಚಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಂಥ ಮಂತ್ರಿಗಿರಿ ಆಕಾಂಕ್ಷಿಗಳಿಗೆ ಇನ್ನೂ 1 ತಿಂಗಳು ಕಾಯಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ. ಯಾಕಂತ ಹೇಳಿದ್ರೆ ಸಂಕ್ರಾಂತಿ ನಂತರವಷ್ಟೇ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಹೇಳಿ ಸದ್ಯ ಮಾಹಿತಿ ಸಿಕ್ಕಿರುವಂಥದ್ದು. ಜೊತೆಗೆ ಏನು ಡಿಸೆಂಬರ್ 7ರಿಂದ ಆರಂಭ ಆಗ್ತಾ ಇರುವಂಥ ಚಳಿಗಾಲದ ಅಧಿವೇಶನ ಇದೆ, ಅಧಿವೇಶನ ಮುಗಿಯೋವರೆಗೂ ಕೂಡ ಅಧಿವೇಶನಕ್ಕೆ ಹೋಗುವಾಗ ನಾವು ಮಂತ್ರಿಯಾಗಿ ಹೋಗ್ತೀವಿ ಅಂತೇಳಿ ಸಾಕಷ್ಟು ಜನ ಕನಸು ಕಟ್ಕೊಂಡಿದ್ರು. ಇದೇ ರೀತಿ ಮುಂಗಾರು ಅಧಿವೇಶನದಲ್ಲೂ ಕೂಡ ಸಾಕಷ್ಟು ಜನ ಕನಸು ಕಟ್ಕೊಂಡು ನಾವು ಅಧಿವೇಶನದ ಎಂಟ್ರಿ ಆಗ್ಬೇಕಾದ್ರೆ ನಾವು ಸಚಿವರಾಗಿ ಹೋಗ್ತೀವಿ ಅಂತ ಹೇಳಿ ಸಾಕಷ್ಟು ಭರವಸೆಗಳನ್ನು ಇಟ್ಕೊಂಡಿದ್ರು. ಆದರೆ ಅವತ್ತು ಮುಂಗಾರು ಅಧಿವೇಶನದಲ್ಲೂ ಕೂಡ ಅವರ ಭರವಸೆ ಕನಸುಗಳು ಈಡೇರಲಿಲ್ಲ. ಈ ಬಾರಿಯೂ ಕೂಡ ಚಳಿಗಾಲದ ಅಧಿವೇಶನ ಕೂಡ ಈಡೇರಿಲ್ಲ. ಒಟ್ಟಾರೆ 2020 ಅಂದರೆ 2020 ವರ್ಷ ಏನಿದೆ, ಈ ವರ್ಷ ಪೂರ್ತಿ ಅವರು ಸಚಿವರಾಗೋ ಕನಸಿನಲ್ಲೇ ಆ ವರ್ಷ ಹೊರಟೋಗಿದೆ. ಇನ್ನು 2021ರಲ್ಲೇ ಅವರಿಗೆ ಸಚಿವರಾಗೋ ಬೈಕೆ, ಸಚಿವರಾಗುವ ಕನಸು ಈಡೇರುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಇನ್ನು ಸಚಿವ ಸಂಪುಟ ವಿಸ್ತರಣೆ ಸಾಕಷ್ಟು ಕಗ್ಗಂಟಾಗ್ತಿದೆ. ಅದರಲ್ಲೂ ಕೂಡ ಗ್ರಾಮ ಪಂಚಾಯತಿ ಚುನಾವಣೆ ಘೋಷಣೆ ಆಗಿರೋ ಕಾರಣಕ್ಕಾಗಿ ಸಚಿವ
ಸಂಪುಟ ವಿಸ್ತರಣೆ ಮಾಡೋದು ಅಸಾಧ್ಯ. ಯಾಕಂದ್ರೆ ಗ್ರಾಮ ಪಂಚಾಯತಿ ಚುನಾವಣೆ ನಡೀತಾ ಇರುವಂತ ಈ ಸಂದರ್ಭದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಮಾಡಿದ್ದೇ ಆದ್ರೆ ಖಂಡಿತವಾಗಿ ಕೂಡ ಕೆಲವಷ್ಟು ಅತೃಪ್ತ ಶಾಸಕರು ಬಂಡಾಯ ಹೇಳುವಂತ ಸಾಧ್ಯತೆ ಇರುತ್ತೆ. ಜೊತೆಗೆ ಅಲ್ಲಿ ಶಾಸಕರಿಗೆ ಮಂತ್ರಿ ಭಾಗ್ಯ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಸರ್ಕಾರದ ವಿರುದ್ಧ ಧ್ವನಿ ಎತ್ತಾರೆ. ಸಹಜವಾಗಿ ಈ ಬಂಡಾಯ ಎದ್ದಿರುವಂತ ಶಾಸಕರ ಮಾತುಗಳು ಮತ್ತೆ ಅವರ ನಡತೆ ಖಂಡಿತವಾಗಿಯೂ ಗ್ರಾಮ ಪಂಚಾಯತಿ ಚುನಾವಣೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಗ್ರಾಮ ಪಂಚಾಯತಿ ಚುನಾವಣೆ ಕೇವಲ ಪಕ್ಷಗಳ ಬೆಂಬಲಿತ ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿರ್ತಾರೆ. ಆದರೆ ಯಾವುದೇ ರೀತಿಯ ರಾಷ್ಟ್ರೀಯ ಪಕ್ಷ ಅಥವಾ ಪ್ರಾದೇಶಿಕ ಪಕ್ಷಗಳ ಚಿಹ್ನೆಗಳ ಅಡಿಯಲ್ಲಿ ಯಾರೇ ಅಭ್ಯರ್ಥಿಗಳು ಕಣದಲ್ಲಿ ಇರೋದಿಲ್ಲ. ಆದರೂ ಕೂಡ ಬೆಂಬಲಿತ ಅಭ್ಯರ್ಥಿಗಳು ಅಂದ್ರೆ JDS ಪಕ್ಷದ ಬೆಂಬಲಿತ ಅಭ್ಯರ್ಥಿ, BJP ಪಕ್ಷದ ಬೆಂಬಲಿತ ಅಭ್ಯರ್ಥಿ, ಈ ರೀತಿ ಬೆಂಬಲಿತ ಅಭ್ಯರ್ಥಿಗಳು ಇರ್ತಾರೆ. ಖಂಡಿತವಾಗಿಯೂ ಕೂಡ ಗ್ರಾಮ ಪಂಚಾಯತಿ ಚುನಾವಣೆಯ ದೃಷ್ಟಿಯನ್ನು ಇಟ್ಕೊಂಡು ಇದೀಗ ಸಚಿವ ಸಂಪುಟ ವಿಸ್ತರಣೆಯನ್ನು ಮುಂದೂಡಲಾಗಿದೆ. ಜನವರಿ 15 ಅಂದರೆ ಸಂಕ್ರಾಂತಿ ನಂತರವಷ್ಟೇ ನಿಜಕ್ಕೂ ಕೂಡ ಎಲ್ಲೋ BJP ವಲಯದಲ್ಲಿ ಕ್ರಾಂತಿ ಆಗ್ಬೋದು, ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗ್ಬೋದು ಅನ್ನೋ ಮಾತು ಕೇಳಿ ಬರ್ತಾ ಇರುವಂಥದ್ದು. ಇನ್ನು ಯಾರೆಲ್ಲ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿ ಕಾಯ್ತಾ ಇದ್ದಾರೆ ಅಂದರೆ ವಲಸಿಗರ ಪಟ್ಟಿಯೂ ಕೂಡ ದೊಡ್ಡದಿದೆ, ಮೂಲ BJPಗರ ಪಟ್ಟಿಯೂ ಕೂಡ ದೊಡ್ಡದಿದೆ. ಅದರಲ್ಲೂ ಮೊನ್ನೆಯಷ್ಟೇ RR ನಗರ ಕ್ಷೇತ್ರದಿಂದ ಗೆದ್ದಿರುವಂಥ ಮುನಿರತ್ನ, ಜೊತೆಗೆ R ಶಂಕರ್, MTB ನಾಗರಾಜ್, ಯೋಗೇಶ್ವರ್, ಈ 4 ಜನಕ್ಕೆ ಸಚಿವ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಇನ್ನು ಮೂಲ BJPಗರಲ್ಲೂ ಕೂಡ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಅದರಲ್ಲೂ ಉಮೇಶ್ ಕತ್ತಿ, ನಿರಾಣಿ, ಪೂರ್ಣಿಮಾ ಶ್ರೀನಿವಾಸ್, ರೇಣುಕಾಚಾರ್ಯ ಸೇರಿದಂತೆ ಅನೇಕರು ಕೂಡ ರೇಸ್ನಲ್ಲಿದ್ದಾರೆ. ಸಾಕಷ್ಟು ಜನ ರೇಸ್ನಲ್ಲಿದ್ದಾರೆ. ಇದರಲ್ಲಿ ಮೂಲ ವಲಸಿಗ ಅನ್ನೋ ಭೇದ ಭಾವ ಖಂಡಿತ ಕೂಡ ಯಾರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋದು ಈಗಲೂ ಕೂಡ ಒಂದು ರೀತಿಯ ಕುತೂಹಲವನ್ನು ಇನ್ನೂ ಜಾಸ್ತಿ ಮಾಡ್ತಾ ಇದೆ. ನಿನ್ನೆ ಅಷ್ಟೇ ಮುಖ್ಯಮಂತ್ರಿ ಯಡಿಯೂರಪ್ಪನವರು ವಿಧಾನಸೌಧದಲ್ಲಿ ಮಾತನಾಡ್ತಾ CP ಯೋಗೇಶ್ವರ್ ಅವರಿಗೆ, ಸೈನಿಕರಿಗೆ ಖಂಡಿತವಾಗಿಯೂ 100ಕ್ಕೆ 100 ನಾವು ಸಚಿವ ಸ್ಥಾನ ಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಕೂಡ ಯಾರಿಗೂ ಈ ರೀತಿಯ ಡಿಕ್ಲರೇಷನನ್ನು, ಈ ರೀತಿಯ ಸ್ಪಷ್ಟವಾದ ಹೇಳಿಕೆಯನ್ನು ಯಾರಿಗೂ ಕೂಡ ಭರವಸೆಯನ್ನು ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೊಟ್ಟಿಲ್ಲ. ಆದರೆ ಯೋಗೇಶ್ವರ್ ವಿಚಾರದಲ್ಲಿ ಅದ್ಯಾಕೋ ಜಾಸ್ತಿ ಮುತುವರ್ಜಿಯನ್ನು ವಹಿಸಿದ್ದಾರೆ, ಜಾಸ್ತಿ ಕಾಳಜಿಯನ್ನು ತೋರಿಸಿದ್ದಾರೆ. ಅವರನ್ನು ಸಚಿವರನ್ನಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಕಾರಣವೂ ಉಂಟು. ಯಾಕಂದರೆ ಏನು ರಮೇಶ್ ಜಾರಕಿಹೊಳಿ ಇದ್ದಾರೆ, ರಮೇಶ್ ಜಾರಕಿಹೊಳಿ CP ಯೋಗೇಶ್ವರ್ ಪರವಾಗಿ ಪ್ರಬಲವಾದ ವಾದ ಮಂಡಿಸಿದ್ರು, ಅವರ ಬೆನ್ನಿಗೆ ನಿಂತ್ಕೊಂಡಿದ್ರು, ಅವರ ಪರ ಬ್ಯಾಟಿಂಗನ್ನು ಮಾಡಿದರು. ಹೈಕಮಾಂಡ್ನಲ್ಲೂ ಕೂಡ ರಮೇಶ್ ಜಾರಕಿಹೊಳಿ CP ಯೋಗೇಶ್ವರ್ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಒತ್ತಡ ಹಾಕುವಂಥ ಪ್ರಯತ್ನವನ್ನು ರಮೇಶ್ ಜಾರಕಿಹೊಳಿ ಮಾಡಿದರು. ಸೊ ಅದರ ಫಲವಾಗಿ ಇದೀಗ ಯೋಗೇಶ್ವರ್ಗೆ ಸಚಿವ ಸ್ಥಾನ ಪಕ್ಕ ಅಂತ ಹೇಳಲಾಗ್ತಿದೆ. ಇನ್ನು R ಶಂಕರ್ ವಿಚಾರಕ್ಕೆ ಬಂದರೆ, ರಾಣೆಬೆನ್ನೂರಿನ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಗೆದ್ದಿದ್ದಂಥ R ಶಂಕರ್ ಕಳೆದ ಮೈತ್ರಿ ಸರ್ಕಾರದಲ್ಲಿ ಸಚಿವರು ಕೂಡ ಆಗಿದ್ದರು. ಸಚಿವರಾಗಿದ್ದಂಥ ವೇಳೆಯೂ ಕೂಡ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತಮ್ಮ BJPಗೆ ಬಂದಿದ್ದಾರೆ. ಜೊತೆಗೆ ತಮ್ಮ ಶಾಸಕ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನು ಕೊಟ್ಟು ಅನರ್ಹರಾಗಿದ್ದರು. ಕೊನೆಗೆ ಇದೀಗ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಾರೆ. ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿದ್ದಂಥ ವಿಧಾನ ಪರಿಷತ್ನ ಸದಸ್ಯರಾಗಿದ್ದಾರೆ. ಹೀಗಾಗಿ ಇದೀಗ R ಶಂಕರ್ಗೂ ಕೂಡ ಸಚಿವ ಸ್ಥಾನ ಕೊಡಬೇಕಾಗತ್ತೆ. ಯಾಕಂದರೆ ಅವರು ಕೇವಲ ಪಕ್ಷವನ್ನು ಬಿಟ್ಟು ಬಂದಿಲ್ಲ, ಬದಲಾಗಿ ಅವರ ಮಿನಿಸ್ಟರ್ ಹುದ್ದೆಯನ್ನು ಕೂಡ ತ್ಯಾಗ ಮಾಡಿದ್ದಾರೆ. ಜೊತೆಗೆ ಅವರ ಟಿಕೆಟನ್ನು ಕೂಡ ರಾಣೆಬೆನ್ನೂರಿನಿಂದ ಅಭ್ಯರ್ಥಿ ಆಗಲಿಕ್ಕೆ ಹೊರಟಾಗ ಟಿಕೆಟನ್ನು ಕೂಡ ತ್ಯಾಗ ಮಾಡಿ ಅಲ್ಲಿ ಅರುಣ್ ಪೂಜಾರ್ಗೆ ಕೊಟ್ಟರು ಕೂಡ ಇವರು ಅದನ್ನು ಕೂಡ ತ್ಯಾಗ ಮಾಡಿದ್ದಾರೆ. ಹೀಗಾಗಿ R ಶಂಕರ್ಗೆ ಸ್ಥಾನ ಫಿಕ್ಸ್. ಇನ್ನು MTB ನಾಗರಾಜ್ಗೂ ಕೂಡ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಹೊಸಕೋಟೆಯಲ್ಲಿ ಸೋತಿದ್ರು ಕೂಡ ಅವರನ್ನು ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಿ ಇದೀಗ ಮೇಲ್ಮನೆ ಸದಸ್ಯರಾಗಿದ್ದಾರೆ. ಅವ್ರಿಗೂ ಕೂಡ ಸಚಿವ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಜೊತೆಗೆ ಅವ್ರಿಗೆ ಕೊಡಲೇಬೇಕಾದಂಥ ಅನಿವಾರ್ಯತೆ ಯಾಕಿದೆ ಅಂತ ಹೇಳಿದ್ರೆ, ಅಲ್ಲಿ ಹೊಸಕೋಟೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ವಿರುದ್ಧ ಗೆಲುವನ್ನು ಸಾಧಿಸಿದ್ರು. ಹೀಗಾಗಿ ಕೆಲವೊಂದು ಕಡೆ MTB ನಾಗರಾಜ್ಗೂ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಏನೇ ಇದ್ರೂ ಕೂಡ ಇವತ್ತು ನಾಳೆ ನಾಡಿದ್ದು ಅಂತ ಕಾಯ್ತಾ ಇದ್ದವರಿಗೆ ಸಂಕ್ರಾಂತಿವರೆಗಂತೂ ಕಾಯಲೇಬೇಕಾದಂಥ ಅನಿವಾರ್ಯತೆ ಅಂತೂ ಎದುರಾಗಿದೆ. ಲಿಖಿತ, ಸಂಪುಟ ವಿಸ್ತರಣೆ ಬಹುತೇಕ ಅನುಮಾನ ಸದ್ಯದ ಪರಿಸ್ಥಿತಿಯಲ್ಲಿ ಅನ್ನುವಂಥದ್ದು. ಅದರ ಜೊತೆಗೆ ಇಲ್ಲಿ ಸಾಕಷ್ಟು ವಿಚಾರಗಳನ್ನ ನಾವು ಗಮನಿಸಬಹುದಾಗಿದೆ. ಒಂದು, ಯಡಿಯೂರಪ್ಪನವರು CP ಯೋಗೇಶ್ವರ್ ವಿಚಾರದಲ್ಲಿ ಒಂದು ಕನ್ಫರ್ಮೇಶನ್ ಅನ್ನ ನೀಡಿದ್ರು, ಇಲ್ಲ CP ಯೋಗೇಶ್ವರ್ 100ಕ್ಕೆ 100ರಷ್ಟು ಮಂತ್ರಿ ಆಗ್ತಾರೆ ಅಂತ ಹೇಳಿ. ಆದ್ರೆ ಯಾವಾಗ ಮಂತ್ರಿ ಆಗ್ತಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಸೊ ಸಚಿವಾಕಾಂಕ್ಷಿಗಳು ಪದೇ ಪದೇ ಒತ್ತಡವನ್ನ ಹೇರುವಂತಹ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಸೊ ಈಗ ಸಚಿವಾಕಾಂಕ್ಷಿಗಳು ಒತ್ತಡವನ್ನ ಹೇರುವಂತಹ ಒಂದು ಪ್ರಯತ್ನ ಮಾಡಿದ್ರು
ಕೂಡ ಸದ್ಯಕ್ಕೆ ವಿಸ್ತರಣೆ ಇಲ್ಲ ಅನ್ನುವಂಥ ಒಂದು ವಿಚಾರಗಳು. ಇದರ ಬಗ್ಗೆ ನಮ್ಮ ಪ್ರತಿನಿಧಿ ದಶರಥ್ ಮಾಹಿತಿಯನ್ನ ನೀಡ್ತಾ ಇದ್ರು. ಎಸ್ ದಶರಥ್, ಪದೇ ಪದೇ ಸಚಿವಾಕಾಂಕ್ಷಿಗಳು ತಮ್ಮದೇ ಆದಂತಹ ರೀತಿಯಲ್ಲಿ ಲಾಬಿಯನ್ನ ನಡೆಸ್ತಾ ಇರುವಂತದ್ದಾಗಿರಬಹುದು, ಸಿಎಂ ಮೇಲೆ ಒತ್ತಡವನ್ನ ಹೇರುವಂತಹ ಒಂದು ಪ್ರಯತ್ನಗಳನ್ನ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಸಮಯ ಹೆಚ್ಚಾದಷ್ಟು ಕೂಡ ಸಚಿವಾಕಾಂಕ್ಷಿಗಳ ಒಂದು ಒತ್ತಡ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸೊ ಈಗ ಮತ್ತೆ ಸಚಿವಾಕಾಂಕ್ಷಿಗಳಿಗೆ ನಿರಾಸೆ ಎದುರಾಗಿರುವಂತದ್ದು. ಸೊ ಅವರ ನಡೆ ಏನಾಗಿರಬಹುದು, ಯಾಕಂದ್ರೆ ಬೇರೆ ಏನೋ ಆಪ್ಷನ್ ಇಲ್ಲ. ಯಾವಾಗ ಸಂಪುಟ ವಿಸ್ತರಣೆ ಮಾಡ್ತಾರೋ ಅಲ್ಲಿವರೆಗೂ ಕಾದು ಕೂರಲೇಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿ. ಸೊ ಇದು ಮುಂದೆ ಯಾವ ರೀತಿಯಾದಂತ ಒಂದು ಬೆಳವಣಿಗೆಗಳಿಗೆ ಕಾರಣ ಆಗಬಹುದು ದಶರಥ್? ಲಿಖಿತ, ಇತ್ತೀಚಿನ ಬೆಳವಣಿಗೆಗಳನ್ನು ನಾವು ಕೂಡ ಗಮನಿಸ್ತಾ ಇದ್ದೇವೆ. ಮೂಲ ವಲಸಿಗರ ಮಧ್ಯೆ ಸಣ್ಣದಾಗಿ ಒಂದು ಸ್ಪಾರ್ಕ್ ಕೂಡ ನಡೀತಾ ಇದೆ. ಅವರ ಮಧ್ಯೆ ಸಾಕಷ್ಟು ಒಂದು ರೀತಿಯ ಘರ್ಷಣೆ ಕೂಡ ನಡೀತಾ ಇದೆ, ಕಿತ್ತಾಟ ಕೂಡ ನಡೀತಾ ಇದೆ, ವಾಗ್ದಾಳಿ ಕೂಡ ಮಾಡ್ತಾ ಇದ್ದಾರೆ ಪರಸ್ಪರ. ಮೂಲ ವಲಸಿಗರಲ್ಲಿ ಇರುವಂಥ ಬೇಜಾರು ಅಂತ ಹೇಳಿದ್ರೆ ಎಲ್ಲವೂ ಕೂಡ ವಲಸಿಗ ಬಿಜೆಪಿಗರಿಗೆ ಎಲ್ಲ ಅವಕಾಶಗಳು ಸಿಗ್ತಾ ಇದೆ, ಮೂಲ ಬಿಜೆಪಿಗರಿಗೆ ಯಾವುದೇ ಅವಕಾಶಗಳು ಸಿಗ್ತಾ ಇಲ್ಲ. ಇಷ್ಟು ದಿನ ಸಚಿವರಾಗಿದ್ದಂಥವರು 50% ವಲಸಿಗರೇ ಇದ್ದಾರೆ. ಸೊ ಮೂಲ ಬಿಜೆಪಿಗರಿಲ್ಲದೆ ಸರ್ಕಾರ ಅಸ್ತಿತ್ವಕ್ಕೆ ಬಂತ ಅನ್ನೋದು ಮೂಲ ಬಿಜೆಪಿಗರ ಪ್ರಶ್ನೆ. ಇದಕ್ಕೆ ರೇಣುಕಾಚಾರ್ಯ ಆದಿಯಾಗಿ ಬಹುತೇಕ ಮೂಲ ಬಿಜೆಪಿಗರು ಈ ಬಗ್ಗೆ ಮಾತನಾಡಿದ್ದಾರೆ. ನಾವು ಅಧಿಕಾರದಲ್ಲಿ ಇಲ್ಲದೆ ಹೋದ್ರೆ ಅಥವಾ ಮೂಲ ಬಿಜೆಪಿಗರು ನಾವು ಶಾಸಕರಾಗಿ ಆಯ್ಕೆಯಾಗಿಲ್ಲ ಅಂತ ಹೇಳಿದ್ರೆ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಾ ಇರಲಿಲ್ಲ. ಕೇವಲ ವಲಸಿಗರಿಂದ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದಿಲ್ಲ, ನಮ್ಮಿಂದಲೂ ಕೂಡ ಅಸ್ತಿತ್ವಕ್ಕೆ ಬಂದಿದೆ, ನಾವು ಕೂಡ ಚುನಾವಣೆಯನ್ನು ಗೆದ್ದು ಬಂದಿದ್ದೇವೆ ಅಂತ ಹೇಳಿ ಅನೇಕರು ವಲಸಿಗರನ್ನ ಟಾರ್ಗೆಟ್ ಮಾಡಿ ಮಾತಾಡಿದವನ್ನ ನಾವು ನೋಡಿದ್ದೇವೆ. ಇನ್ನು ವಲಸಿಗ ಬಿಜೆಪಿಗರಿಗಿಂತೂ ಮೂಲ ಬಿಜೆಪಿಗರು ಭಾರಿ ದೊಡ್ಡ ಮಟ್ಟದ ಪೈಪೋಟಿ ಮತ್ತು ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಯಾಕೆಂದರೆ ವಲಸಿಗರಿಗಿರೋದು ಏಕೈಕ ಹೈಕಮಾಂಡ್, ಏಕೈಕ ಲಾಬಿ ನಡೆಸುವಂಥ ಕೇಂದ್ರ ಅಂದರೆ ಅದು CM ಯಡಿಯೂರಪ್ಪನವರು ಮುಖಾಂತರವೇ ಎಲ್ಲ ಕೆಲಸಗಳನ್ನು ಮಾಡಿಸ್ಕೊಳ್ತಾ ಇರುವಂಥ ಅಥವಾ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತಾ ಇರುವಂಥ ವಲಸಿಗರು ಒಂದು ಕಡೆ ಆದರೆ, ಇನ್ನು ಮೂಲ ಬಿಜೆಪಿಗರು ಹೈಕಮಾಂಡ್ ಮೂಲಕ ಒತ್ತಡ ಹಾಕುವಲ್ಲಿ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ಹೈಕಮಾಂಡ್ ಅಮಿತ್ ಶಾ, JP ನಡ್ಡಾ ಆದಿಯಾಗಿ BL ಸಂತೋಷ್, ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ತಮ್ಮ ನಾಯಕರು ಯಾರಿದ್ದಾರೋ ಅವರ ಮೂಲಕ ಹೇಗಾದರೂ ಮಾಡಿ ಸಚಿವ ಸ್ಥಾನವನ್ನು ಗಿಟ್ಟಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಕೂಡ ರೇಣುಕಾಚಾರ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲನ್ನು ಇವತ್ತು ಬೆಳಿಗ್ಗೆ ಹೋಗಿ ಮೀಟ್ ಮಾಡಿ ಅಲ್ಲಿಯೂ ಕೂಡ ತಮ್ಮ ಲಾಬಿಯನ್ನು ಮುಂದುವರಿಸಿದ್ದಾರೆ. ಸೊ ಈ ರೀತಿಯ ಲಾಬಿಗಳು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಒಂದು ವೇಳೆ ಸಚಿವ ಸ್ಥಾನಮಾನ ಸಿಗುತ್ತೆ ಅಂತೇಳಿ ಆಕಾಂಕ್ಷೆಯನ್ನು ಇಟ್ಕೊಂಡಿರುವಂಥ ಶಾಸಕರೇನಿದ್ದಾರೆ ಅವರಿಗೆ ಶಾಸಕ ಸ್ಥಾನ ಸಿಗದೆ ಹೋದರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ದೊಡ್ಡ ಮಟ್ಟದ ಬಂಡಾಯವನ್ನು ಎದುರಿಸಬೇಕಾದಂಥ ಅನಿವಾರ್ಯತೆಗೆ ಸಿಲುಕುತ್ತೆ. ಇನ್ನು ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆ ಇದೆಯಲ್ಲ, ಇದು ಖಂಡಿತವಾಗಿಯೂ ಮುಖ್ಯಮಂತ್ರಿಯವರ ಮಹಾಯಜ್ಞ ಮಾಡದಂತೆ, ಜೇನುಗೂಡಿಗೆ ಕೈ ಹಾಕಿದಂತೆ. ಈ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆಯಲ್ಲಿ ಕೆಲವರನ್ನ ಕೈ ಬಿಡಬೇಕಾದ ಅನಿವಾರ್ಯತೆ ಇದೆ, ಕೆಲವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಯಾರನ್ನಾದರೂ ಸಚಿವ ಸಂಪುಟದಿಂದ ಹೊರಗಿಟ್ಟ ಸಂದರ್ಭದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಬಂಡಾಯದ ಬಿಸಿಯನ್ನು ಬೇಗುದಿಯನ್ನು ಎದುರಿಸಬೇಕಾದಂಥ ದೊಡ್ಡ ಅನಿವಾರ್ಯತೆ ಯಡಿಯೂರಪ್ಪನವ್ರ ಮುಂದಿದೆ. ಸೊ ಆ ಬಂಡಾಯದ ಬೇಗುದಿಯನ್ನು ಯಾವ ರೀತಿ ಶಮನ ಮಾಡ್ತಾರೆ ಅನ್ನೋದು ಕೂಡ ದೊಡ್ಡ ಸವಾಲಿನ ಪ್ರಶ್ನೆ. ಇನ್ನು ಯಡಿಯೂರಪ್ಪನವರ ಈ ಬಂಡಾಯದ ಬೇಗುದಿ ಏನಾದ್ರು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೆ ಆದಲ್ಲಿ ಅದು ನಾಯಕತ್ವದ ಪ್ರಶ್ನೆ ಉದ್ಭವಿಸೋದು ಕೂಡ ಅಚ್ಚರಿ ಇಲ್ಲ. ಯಾಕಂದರೆ ನಾಯಕತ್ವ ಬದಲಾವಣೆ ಕೂಗು ಆಗಾಗ ಬಿಜೆಪಿಯಲ್ಲಿ ಕೇಳಿ ಬರ್ತಾ ಇರುತ್ತೆ. ಅದು ಒಂದು ರೀತಿಯಲ್ಲಿ ರೊಟೀನ್ ಅನ್ನೋ ರೀತಿಯಲ್ಲಾಗಿದೆ. ಪ್ರತಿಯೊಬ್ಬರು ಕೂಡ ಯಡಿಯೂರಪ್ಪನವರ ನಾಯಕತ್ವದ ಬಗ್ಗೆ, ಬದಲಾವಣೆ ಬಗ್ಗೆ ಮಾತನಾಡುವಷ್ಟು ಸಲೀಸಾಗಿ ತೆಗೆದುಕೊಂಡಿದ್ದಾರೆ. ಆದರೆ ಇವೆಲ್ಲ ಬೆಳವಣಿಗೆಗಳ ಮಧ್ಯೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಜೊತೆಗೆ ಪಕ್ಷದ ಶಿಸ್ತನ್ನು ಕಾಪಾಡಬೇಕು, ಯಾವುದೇ ಕಾರಣಕ್ಕೂ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಡಬಾರ್ದು, ಬಹಿರಂಗವಾಗಿ ಯಾರೋ ಅಸಮಾಧಾನವನ್ನು ವ್ಯಕ್ತಪಡಿಸಬಾರ್ದು. ಏನೇ ಇದ್ರೂ ಕೂಡ ಪಕ್ಷದ ವೇದಿಕೆಯಲ್ಲಿ ಕೂತು ಮಾತಾಡಿ ತಮ್ಮ ಆಶಾಕಾಂಕ್ಷೆಗಳನ್ನು ವ್ಯಕ್ತಪಡಿಸ್ಬೋದು, ಚರ್ಚೆ ಮಾಡ್ಬೋದು ವಿನಃ ಯಾವುದೇ ಕಾರಣಕ್ಕೂ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡಬೇಡಿ, ಪಕ್ಷಕ್ಕೆ ಡ್ಯಾಮೇಜ್ ಮಾಡಬೇಡಿ ಅಂಥೇಳಿ ನೆನ್ನೆ ಅಷ್ಟೇ ಎಲ್ಲ ಶಾಸಕರಿಗೆ ಮತ್ತು ಪಕ್ಷದ ಸದಸ್ಯರಿಗೆ ಒಂದು ಸೂಚನೆಯನ್ನು ಕೊಡಲಾಗಿದೆ. ಅದರಲ್ಲೂ ಕೂಡ ತಮಗೆ ಸಚಿವ ಸ್ಥಾನ ಸಿಗೋದಿಲ್ಲ ಎಂಬ ಖಾತ್ರಿಯನ್ನು ಪಡೆದುಕೊಂಡಿರುವಂಥ H. ವಿಶ್ವನಾಥ್ಗೆ ಇದೀಗ ದೊಡ್ಡ ಆಘಾತದಲ್ಲಿದ್ದಾರೆ. ಹೀಗಾಗಿ ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಮತ್ತು ಮುಖ್ಯಮಂತ್ರಿ ಯಡಿಯೂರಪ್ಪನವರ ವಿರುದ್ಧ ಈಗ ಆಲ್ರೆಡಿ ಮಾತಿನ ಸಮರವನ್ನು ಆರಂಭಿಸಿರುವಂಥ H. ವಿಶ್ವನಾಥ್ ದೊಡ್ಡ ಬಂಡಾಯವನ್ನು ಎಬ್ಬಿಸುವಂಥ ಸಾಧ್ಯತೆ ಇಲ್ಲ. ಯಾಕಂದರೆ H. ವಿಶ್ವನಾಥ್ ಬಂಡಾಯ ಏಳಿಸುವಂಥ ಆ ಶಕ್ತಿಯ ಪಡೆಯನ್ನು ಟೀಮನ್ನು ಹೊಂದಿಲ್ಲ. ಹೀಗಾಗಿ ಸಚಿವ ಸ್ಥಾನದಿಂದ ವಂಚಿತರಾಗಿದ್ದ H. ವಿಶ್ವನಾಥ್ ಅವರು ಒಬ್ಬೊಂಟಿಯಾಗಿದ್ದಾರೆ, ಒಂಟಿ ಸಲಗಾಗಿದ್ದಾರೆ. ಹೀಗಾಗಿ
ಅಷ್ಟು ದೊಡ್ಡ ಮಟ್ಟದ ಬಂಡಾಯದ ಬಿಸಿ ಅಥವಾ ಆ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡುವಂಥ ಅಥವಾ ಪಕ್ಷಕ್ಕೆ ಮುಜುಗರ ಸೃಷ್ಟಿ ಮಾಡುವಂಥ ಯಾವುದೇ ಒಂದು ಕೆಲಸವನ್ನು ಕೂಡ ಎಚ್ ವಿಶ್ವನಾಥ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಅವರು ಟೀಕಾ ಪ್ರಹಾರವನ್ನು ವಾಕ್ಸಮರವನ್ನು ಮಾತ್ರ ಮುಂದುವರಿಸಿದ್ದಾರೆ. ಮುಖ್ಯಮಂತ್ರಿಗಳಿಗೆ ನಿನ್ನೆಯೂ ಕೂಡ ಕೇಳಿದ್ದಾರೆ, ನೀವು ಯಾರ ಮುಲಾಜಿನಲ್ಲಿದ್ದೀರಿ, ಯಾರ ಮರ್ಜಿಯಲ್ಲಿ ನೀವಿದ್ದೀರಿ. ಒಂದು ಗಾದೆಯನ್ನು ಕೂಡ ಬಳಸ್ಕೊಂಡಿದ್ದಾರೆ, ನದಿ ದಾಟುವಾಗ ಗಂಡ ಬೇರೆ ಕಡೆ ಏನು ಅಂತ ಹೇಳಿ. ಸೊ ಈ ರೀತಿಯ ತಮ್ಮ ಮಾತಿನ ಬಾಣಗಳಿಂದಲೇ ಯಡಿಯೂರಪ್ಪನವರನ್ನ ಟೀಕೆ ಮಾಡ್ತಾ ಇರುವಂಥ ಎಚ್ ವಿಶ್ವನಾಥ್ ಅವರು ಒಂದು ಕಡೆಯಾಗಿದ್ದರೆ, ಕೇವಲ ಇದು ಎಚ್ ವಿಶ್ವನಾಥ್ ಅವರು ಒಬ್ಬರೇ ಉಳಿದುಕೊಳ್ಳಲ್ಲ. ಯಾಕಂದರೆ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆ ಬಳಿಕ ಇದೇ ರೀತಿ ಎಚ್ ವಿಶ್ವನಾಥ್ ಅವರ ರೀತಿಯಲ್ಲಿ ಅನೇಕರು ಕೂಡ ಉದ್ಭವಿಸ್ತಾರೆ. ಅನೇಕರು ಕೂಡ ಬಂಡಾಯದ ಬಿಸಿ ಖಂಡಿತವಾಗಿಯೂ ಎದ್ದೇಳುತ್ತೆ. ಹೀಗೆ ಎಚ್ ವಿಶ್ವನಾಥ್ ಒಬ್ಬರು ಧ್ವನಿ ಎತ್ತಿದ್ರೆ ಏನು ಆಗೋದಿಲ್ಲ, ಪಕ್ಷಕ್ಕೆ ಡ್ಯಾಮೇಜ್ ಅಂತ ಹೇಳಿ ಸದ್ಯಕ್ಕೆ ಡ್ಯಾಮೇಜ್ ಕಂಟ್ರೋಲ್ನಲ್ಲಿದ್ದಾರೆ. ಆದರೆ ಸಚಿವ ಸಂಪುಟ ವಿಸ್ತರಣೆ ಬಳಿಕ ಅನೇಕರು ಬಂಡಾಯ ಎದ್ದೇಳ್ತಾರೆ. ಎಚ್ ವಿಶ್ವನಾಥ್ ರೀತಿಯಲ್ಲೇ ಸರ್ಕಾರದ ವಿರುದ್ಧ ಅಥವಾ ಮುಖ್ಯಮಂತ್ರಿ ವಿರುದ್ಧ ಸಿಡಿದೇಳ್ತಾರೆ. ಸೊ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಯಾವ ರೀತಿಯ ಅಸ್ತ್ರವನ್ನು ಪ್ರಯೋಗ ಮಾಡ್ತಾರೆ, ಅವರಿಗೆ ಯಾವ ರೀತಿಯ ಸಮಾಧಾನವನ್ನು ಮಾಡ್ತಾರೆ ಅಂತ ನೋಡಬೇಕಿದೆ. ಇನ್ನು ಅನೇಕರಿಗೆ ಕೆಲ ದಿನಗಳ ಹಿಂದೆ ಅಷ್ಟೇ ಅನೇಕರಿಗೆ ನಿಗಮ ಮಂಡಳಿಗಳನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಅಲ್ಲಿಯೂ ಕೂಡ ಸಮಾಧಾನ ಪಡಿಸುವಂಥ ಕೆಲಸವನ್ನು ಕೂಡ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಮಾಡಿದ್ದನ್ನು ನಾವು ನೋಡಿದ್ದೇವೆ. ಸೊ ಈ ರೀತಿಯ ಎಲ್ಲ ರೀತಿಯ ಪ್ರಯತ್ನಗಳ ಮಧ್ಯೆ ಇದೀಗ ಸಂಕ್ರಾಂತಿ ನಂತರ ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆ ಆಗುತ್ತೆ. ಆಗ ಜೇನುಗೂಡಿಗೆ ಕೈ ಹಾಕಿದ ಅಂತ ಅನುಭವವಂತೂ ಖಂಡಿತ ಆಗುತ್ತೆ. ಇದನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಯಡಿಯೂರಪ್ಪನವರು ಅನ್ನೋದೇ ಸದ್ಯ ಇರುವಂಥ ಸವಾಲಿನ ಪ್ರಶ್ನೆ. ಲಿಖಿತ. ಎಸ್ ಸರ್, ಥ್ಯಾಂಕ್ ಯು ದಶರಥ್ ಡೀಟೇಲ್ಸ್ಗಾಗಿ.